ಈ VBG ಗ್ರಾಮ್ಜಿದು ಇದು ಏನು 120 ದಿನ ಕೆಲಸ ಕೊಡಿಸ್ತೀನಿ ಅಂದ್ರಲ್ಲ, ಎಲ್ಲೋಯ್ತು ಅದು? ಏನಾಗ್ತಾ ಇದೆ ಅದ್ರ ಬಗ್ಗೆ? ಕೇಂದ್ರ ಸರ್ಕಾರದ ನಿಲುವು ಏನಾದರೂ ಸ್ಪಷ್ಟವಾಗಿದೆಯಾ ಇವತ್ತು? ಆ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿರ್ತಾ ಇತ್ತು, ಸ್ವಲ್ಪನ ತಪ್ತಾ ಇತ್ತು ಗುಳೆ ಹೋಗೋದು. ಯಾರ ಹೊಣೆಗಾರಿಕೆ ಇದ್ರದ್ದು? ಆಮೇಲೆ ಬರ ಡಿಕ್ಲೇರ್ ಮಾಡಿ ಅಂದ್ಬಿಟ್ಟು BJP ಅವರು ಬೊಬ್ಬೆ ಹೊಡಿತಾ ಇದಾರಲ್ಲ, ಯಾರು ಡಿಕ್ಲೇರ್ ಮಾಡಬೇಕಾಗಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಮಾನದಂಡಗಳು ಯಾರ್ದು? ಕೇಂದ್ರ ಸರ್ಕಾರದಲ್ವಾ? ಅದ್ರ ಪ್ರಕಾರ ನಾವು ಈಗಾಗಲೇ ರೆವಿನ್ಯೂ ಮಿನಿಸ್ಟರು, ಮುಖ್ಯಮಂತ್ರಿಗಳು ಎಲ್ಲರೂ ಬರ್ದಿದ್ದಾರಲ್ಲ, DCM ಬರ್ದಿದ್ದಾರಲ್ಲ, ಅದಕ್ಕೇನಾದರೂ ಉತ್ತರ ಕೊಟ್ಟಿದ್ದಾರ ಅವರು? ಇದು ಒಳ್ಳೆ ಕಥೆ ಆಯಿತು. ಹೊಣೆಗಾರಿಕೆ ಬರೇ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಏನು ರೀಲ್ಸ್ ಮಾಡೋದಾ? ಅಷ್ಟಕ್ಕೆ ಸೀಮಿತ ಅವ್ರದ್ದೇನು ಜವಾಬ್ದಾರಿ ಇಲ್ವಾ? ನಮ್ಮ ತೆರಿಗೆ ಬೇಕು, ನಮ್ಮ ಶ್ರಮ ಬೇಕು, ನಮ್ಮ ಬೆವರು ಬೇಕು ಕನ್ನಡಿಗರದು. ಅವ್ರ ಕೆಲಸ, ಅವ್ರ ಜವಾಬ್ದಾರಿ ಏನಾದರೂ ಮಾಡ್ತಾ ಇದ್ದಾರೆ ಅವ್ರು ಇವತ್ತು? ಝೀರೋ ಅಕೌಂಟಬಿಲಿಟಿ, ಝೀರೋ ಪ್ರೋಗ್ರೆಸ್ ಅವ್ರದ್ದು. ಸರ್, ನೀನು ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಮತ್ತೆ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತಲ್ಲ, ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಯಾರು ಹೋಗ್ತಿಲ್ಲ ಡೆಲ್ಲಿಗೆ ಅಂತ ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ, ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತು PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಈಗ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮತ್ತೆ ಏನು ಮಾಡ್ಕೊಳ್ಳೋದು? ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತೆ CM, DCM, ವರಿಷ್ಠ ನಾಯಕರು ಎಲ್ಲ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದು ಅಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೆಚ್ಚುವರಿ DCMಗಳು ಏನಾದರೂ ಬರ್ತಾರಾ? ಚರ್ಚೆ ನಡೆದಿದೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ರು ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಅದು ಬೆಟರ್ ಅಲ್ಲ? ಹಂಗೆ ಮಾಡೋಕ್ಕಾಗ್ತದೆ. ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟದಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. PCC ಅಧ್ಯಕ್ಷರು ಕೂಡ ಜಿಲ್ಲಾ ಮಟ್ಟದಲ್ಲಿ ನೀಟನ್ನು ಹೋರಾಟ ತೀವ್ರಗೊಳಿಸಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಹೇಗಿರ್ತದೆ ಸರ್ ಕಾನೂನು? ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಿಲ್ಲ. ಈಗ ನೋಡಿ, ಈಗ 6 ದಿನದಿಂದ ಇಲ್ಲಿ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. ಯಾವುದಾದ್ರೂ ತೊಂದರೆ ಆಗಿದೆಯಾ? ಹೋಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ, ಸಂಪೂರ್ಣವಾದಂಥ ಸಹಕಾರ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ದಯವಿಟ್ಟು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರಿಗೆ ರೀಲ್ ಕಳಿಸ್ಕೊಡಿ. ಹೆಂಗೆ ನಮ್ಮ ಯಾರು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಗೆ ಪ್ರಶಂಸೆ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರೋದು ಸರಿಯಾಗಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ, ಯಾವುದೇ ದಬ್ಬಾಳಿಕೆ ಇಲ್ಲ, ಭಾಳ ಶಿಸ್ತಿಂದ ನಾವು ಇದ್ದೀವಿ, ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಭಾಳ ಚೆನ್ನಾಗಿ ಒಬ್ಬರು ಮಹಿಳೆಯರು ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅಮಿತ್ ಶಾ ಅವ್ರಿಗೆ ಹೇಳಿ, ಕರ್ನಾಟಕದಿಂದ ಕಲ್ತ್ಕೊಳ್ಳೋಕ್ಕೆ ಗೃಹ ಇಲಾಖೆ ಹೆಂಗೆ ನಡೆಸೋದು ಅಂತ.